ICC ವರ್ಲ್ಡ್ ಕಪ್ ಫಾರ್ಮ್ಯಾಟಲ್ಲಿ ಮೇಜರ್ ಚೇಂಜಸನ್ನು ತಂದಿದೆ. ಒನ್ ಡೇ ವರ್ಲ್ಡ್ ಕಪ್ ಹಾಗೆ T20 ವರ್ಲ್ಡ್ ಕಪ್ ಎರಡರಲ್ಲೂ ಕೂಡ ಹಿಂದಿನ ಥರ ಫಾರ್ಮ್ಯಾಟ್ ಇರಲ್ಲ. ಒಂದಷ್ಟು ಚೇಂಜಸನ್ನು ಮಾಡಿದ್ದಾರೆ. ಅದೇನು ಅಂತ ಹೇಳ್ತೀನಿ. ಸ್ವಲ್ಪ ಅವ್ರು ಹೇಳಿರೋದು ಕಾಂಪ್ಲಿಕೇಟೆಡ್ ಆಗಿದೆ, ಬಟ್ ನಾನು ನಿಮಗೆ ಸಿಂಪ್ಲಿಫೈ ಮಾಡಿ ತಿಳಿಸ್ತೀನಿ. ODI ವರ್ಲ್ಡ್ ಕಪ್ಪಲ್ಲಿ ಏನು ಫಾರ್ಮ್ಯಾಟ್ ಇದೆ, ಹಾಗೆ T20ಗೆ ಏನು ಚೇಂಜಸ್ ಮಾಡಿದ್ದಾರೆ ಅಂತ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಡೋಕ್ಕೆ ಇದನ್ನು ಮಾಡಿದಾರಂತೆ. ಫಸ್ಟಿಗೆ ODI ವಿಚಾರಕ್ಕೆ ಬರೋಣ. ನಾನು ಸ್ಕೂಲ್ ಮೇಸ್ಟ್ರ ಥರ ಸಿಂಪಲ್ಲಾಗಿ ನಿಮಗೆ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀನಿ. ನೀವು ಸ್ವಲ್ಪ ಗಮನ ಹರಿಸಿ. ಸೊ ಗಮನ ಕೊಟ್ಟರೆ ನೀಟಾಗಿ ಅರ್ಥ ಆಗುತ್ತೆ ಏನು ಹೊಸ ಫಾರ್ಮ್ಯಾಟ್ ಅಂತ. ಸೊ ಫಸ್ಟಿಗೆ ODI ವರ್ಲ್ಡ್ ಕಪ್. ಸೊ ಅದರ ಫಾರ್ಮ್ಯಾಟಲ್ಲಿ ಏನು ಚೇಂಜಸ್ ಆಗಿದೆ ಅಂತಂದರೆ, ಹಿಂದೆ ಹೇಗಿತ್ತು ಅಂತಂದರೆ ಇನಿಷಿಯಲ್ ಸ್ಟೇಜಲ್ಲಿ 2 ಗ್ರೂಪ್ ಮಾಡ್ತಾಯಿದ್ರು, 7 ಟೀಮ್ ಇತ್ತು. ಇದು ರೌಂಡ್ 1 ಅಂತ ಆಗ್ತಾಯಿತ್ತು. 42 ಮ್ಯಾಚ್ಗಳಾಗ್ತಾಯಿತ್ತು. ಆದರೆ 2027 ಈಗ ಅಕ್ಟೋಬರ್ಲಿ ಏನು ವರ್ಲ್ಡ್ ಕಪ್ ಬರುತ್ತೆ. ಸೊ ಅದರಲ್ಲಿ ರೌಂಡ್ 1ಅಲ್ಲಿ ಈ 12ನೇ 13ನೇ 14ನೇ ಸ್ಥಾನದಲ್ಲಿ, ಅಂದರೆ 11 ಏನು ಟೆಸ್ಟ್ ಪ್ಲೇಯಿಂಗ್ ನೇಷನ್ಸ್ ಇದಾರಲ್ಲ, ಏನು ಕ್ವಾಲಿಫೈಡ್ ಟೀಮ್ಗಳು, ಅದನ್ನು ಬಿಟ್ಟು 12, 13, 14 ಈ ಟೀಮ್ಗಳ ನಡುವೆ ಒಂದು ರೌಂಡ್ ನಡೆಯುತ್ತೆ. ಅದರ ಹೆಸರು ಸೂಪರ್ ಸೀರೀಸ್ ಅಂತ. ಈ 3 ಟೀಮ್ಗಳು ಕೂಡ ಪರಸ್ಪರ ಆಡಿ ಒಂದು ಟೀಮ್ ಕ್ವಾಲಿಫೈ ಆಗುತ್ತೆ ಮೇನ್ ಗ್ರೂಪ್ಗೆ. ಸೊ ಅದರಲ್ಲಿ ಎಲ್ಲ ಟೀಮ್ ಇರುತ್ತೆ. ನಾವು ಇಂಡಿಯಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಎಲ್ಲರೂ ಕೂಡ 11 ಟೀಮ್ ಇರುತ್ತೆ. ಅದ್ರ ಜೊತೆಗೆ ಆ ಸೂಪರ್ ಸೀರೀಸಿಂದ ಒಂದು ಟೀಮ್ ಸೇರುತ್ತೆ. ಅಲ್ಲಿಗೆ 12 ಟೀಮ್ ಆಯಿತು. ಮೇನ್ ಕ್ವಾಲಿಫೈಡ್ 12 ಟೀಮ್ಸ್. ಸೊ ಇದನ್ನು ರೌಂಡ್ 2 ಅಲ್ಲಿ 2 ಗ್ರೂಪ್ ಮಾಡ್ತಾರೆ. ಸೊ 2 ಗ್ರೂಪ್ ಮಾಡಿದಾಗ ಅಲ್ಲಿ 6 ಟೀಮ್ ಆಗುತ್ತೆ. ಎ ಗ್ರೂಪ್, ಬಿ ಗ್ರೂಪ್. ಅದರಲ್ಲಿ ರೌಂಡ್ ರಾಬಿನ್ ಲೀಗ್ ಅಂತ ಮ್ಯಾಚ್ ಆಗುತ್ತೆ. ಒಟ್ಟು 30 ಮ್ಯಾಚ್ ಆಗುತ್ತೆ. ಸೊ 30 ಮ್ಯಾಚ್ ಈ ಪರಸ್ಪರ ಟೀಮ್ಗಳು ಆಡ್ತವೆ 2 ಗ್ರೂಪಲ್ಲಿ, ಎ ಆ್ಯಂಡ್ ಬಿ. 6 ಟೀಮ್. ಇದು ಕ್ಲಿಯರ್ ಅಲ್ವಾ? ಸೆಕೆಂಡ್ ರೌಂಡ್ ಇದು. ಈಗ 3ನೇ ರೌಂಡ್ ಹಿಂದೆ ಹೇಗಿತ್ತು ಅಂತಂದರೆ ಸೂಪರ್ 6 ಅಂತ ಇತ್ತು. ಸೊ ಮುಂಚೆ ಹೇಗೆ ಮಾಡ್ತಾಯಿದ್ರು, 7 ಒಂದು ಟೀಮ್ ಇರ್ತಾಯಿತ್ತು, 2 ಗ್ರೂಪ್, 7 ಟೀಮ್ದು ಒಂದು ಗ್ರೂಪ್, ಮತ್ತೊಂದು ಗ್ರೂಪಲ್ಲಿ 7 ಟೀಮ್. ಅದರಿಂದ 3 ಟೀಮ್ ಬಂದು ಸೂಪರ್ 6 ಅಂತ ಆಡ್ತಾಯಿದ್ರು. ಆದರೆ ಈಗ ಇಲ್ಲಿ ರೌಂಡ್ 3 ಹೋಗ್ತೀವಿ ನಾವೀಗ, ಸೂಪರ್ 7 ಅಂತ. ಸೂಪರ್ 6 ಇಲ್ಲ, ಸೂಪರ್ 7. ಸೊ ಸೂಪರ್ 7 ಹೇಗೆ ಅಂತ ಕೇಳಿದ್ರೆ, ರೌಂಡ್ 2ನಲ್ಲಿ 6 ಟೀಮ್ನ ಗ್ರೂಪ್ ಇತ್ತಲ್ಲ, ಎ ಬಿ, ಅದರಲ್ಲಿ 3 ಟೀಮ್ ಸೂಪರ್ 6ಗೆ ಬರುತ್ತೆ. ಆದರೆ ಇಲ್ಲಿ ಸೂಪರ್ 7 ಅಂತ ಮಾಡಿದ್ದಾರೆ. ನಿಮ್ಗೆ ಅನಿಸ್ಬೋದು, ಬರೋದೇ 3 ಟೀಮ್ ಅಲ್ವಾ, ಸೂಪರ್ 6 ಅಲ್ವಾ, ಸೂಪರ್ 7 ಹೇಗಾಗುತ್ತೆ ಅಂತ. ಇಲ್ಲೇ ಇರೋದೊಂದು ಟ್ವಿಸ್ಟು. ಇವರೇನು ಮಾಡಿದ್ದಾರೆ ಅಂತಂದರೆ, ಈ ಎ ಗ್ರೂಪ್, ಬಿ ಗ್ರೂಪಲ್ಲಿ 3 ಟೀಮ್ ಹೋಗುತ್ತೆ ಮೇಲೆ. ಕೊನೆಯದಾಗಿ ಈ ಉಳಿದಿರುವಂಥ 3 ಟೀಮ್ ಇದೆಯಲ್ಲ ಗ್ರೂಪಲ್ಲಿ, ಎ ಗ್ರೂಪಲ್ಲಿ, ಬಿ ಗ್ರೂಪಲ್ಲಿ, ಅದರಲ್ಲಿ ದಿ ಬೆಸ್ಟ್ ಯಾವುದಿದೆ, ಯಾರು ಟಾಪಲ್ಲಿದ್ದಾರೆ ಪಾಯಿಂಟ್ಸಲ್ಲಿ, ರನ್ ರೇಟಲ್ಲಿ, ಅದರಲ್ಲಿ ಒಂದು ಟೀಮ್ 7ನೇ ಟೀಮ್ ಕೂಡ ಎಂಟ್ರಿ ಕೊಡುತ್ತೆ. ಇದನ್ನೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ICC ಅವರು. ಗೊತ್ತಿಲ್ಲ ಇದೆಲ್ಲ ಯಾರು ಐಡಿಯಾ ಕೊಟ್ಟಿದ್ದಾರೆ ಇವ್ರಿಗೆ ಈ ಥರ ಮಾಡಿ ಅಂತ. ಸೊ 7 ಟೀಮ್ ಇರುತ್ತೆ, ಸೂಪರ್ 7 ಇರುತ್ತೆ. ಸೊ ಸೂಪರ್ 7ಅಲ್ಲಿ ಟಾಪ್ 4 ಟೀಮ್ಗಳು, ಅಲ್ಲಿ 21 ಮ್ಯಾಚ್ ಆಗುತ್ತೆ ಸೂಪರ್ 7ಅಲ್ಲಿ. ಅಲ್ಲೂ ಕೂಡ ರೌಂಡ್ ರಾಬಿನ್ ಲೀಗ್. ಸೂಪರ್ 7 ಅಂತಂದರೆ 6 ಟೀಮ್ಗಳೇನಿದೆ, ಸೊ ಅದರಲ್ಲಿ ಅವರು ಉಳಿದಿರುವಂಥ ಟೀಮ್ಗಳ ಜೊತೆ ಆಡ್ತಾರೆ 6 ಮ್ಯಾಚ್ ಒಟ್ಟು. ಸೊ ಅಲ್ಲಿಗೆ ನೀವು ಗ್ರೂಪ್ ಲೆವೆಲಲ್ಲಿ ಒಂದು 7 ಮ್ಯಾಚ್ ಆಡಬೇಕಾಗುತ್ತೆ. 5 ಮ್ಯಾಚ್ ಆಡಬೇಕಾಗುತ್ತೆ. ಸೊ ಅಲ್ಲಿಂದ ಸೂಪರ್ 7ಗೆ ಬಂದಾಗ ಒಂದು 6 ಮ್ಯಾಚ್ ಆಡಬೇಕಾಗುತ್ತೆ. 11 ಮ್ಯಾಚ್ ನೀವು ಇಲ್ಲೇ ಆಡ್ತೀರಾ ಒಂದೊಂದು ಟೀಮ್. ಸೊ ಅಲ್ಲಿಗೆ ಆ ಸೂಪರ್ 7ಅಲ್ಲಿ ಕ್ವಾಲಿಫೈ ಆಗುವಂಥ ಟೋಟಲ್ 4 ಟೀಮ್ಗಳು ಸೆಮಿಫೈನಲಿ ಬರುತ್ತೆ. ಸೊ ಇದು ಸೆಮಿಫೈನಲಲ್ಲಿ 2 ಮ್ಯಾಚ್ ಆಗುತ್ತೆ. ಸೊ ಅಲ್ಲಿಂದ ನೀವು ಫೈನಲ್ಗೆ ಹೋಗ್ತೀರಾ. ಅರ್ಥ ಆಯ್ತಲ್ವ ಇದು? ಫಸ್ಟಿಗೆ ರೌಂಡ್ 1ಅಲ್ಲಿ ಸೂಪರ್ ಸೀರೀಸ್, ಅದು 12, 13, 14 ಟೀಮ್ಸ್ಗಳು. ಆಮೇಲೆ ಒಟ್ಟು 6 ಟೀಮ್ಗಳ 2 ಗ್ರೂಪ್, ಅದರಲ್ಲಿ 3 ಟೀಮ್ ಸೂಪರ್ 7ಗೆ ಬರುತ್ತೆ. 7ನೇ ದಿ ಬೆಸ್ಟ್ ಟೀಮ್ 2 ಗ್ರೂಪಿಂದ, ಅದು ಕೂಡ ಸೇರಿ ಸೂಪರ್ 7 ಆಗುತ್ತೆ. ಸೊ ಟೋಟಲ್ ಒಂದು ಟೀಮ್ ಫೈನಲ್ಲೂ ಆಡಿದ್ರೆ 13 ಮ್ಯಾಚ್ ಆಡುತ್ತೆ. ಸೊ ಓವರಾಲ್ ವರ್ಲ್ಡ್ ಕಪ್ಪಲ್ಲಿ. ಐ ಥಿಂಕ್ ಇಟ್ಸ್ ಕ್ಲಿಯರ್. ಮತ್ತೊಂದು ಸಲ ರಿವೈಂಡ್ ಬೇಕಾದ್ರೆ ಮಾಡ್ಕೊಂಡು ನೋಡಿ. ಸೊ ಸಾಧ್ಯವಾದಷ್ಟು ಸಿಂಪ್ಲಿಫೈ ಮಾಡಿ ನಿಮಗೆ ODI ನ್ಯೂ ಫಾರ್ಮ್ಯಾಟನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದು ಒನ್ ಡೇ ಫಾರ್ಮ್ಯಾಟ್. ಸೊ ಈಗ ನಾವು ನೆಕ್ಸ್ಟ್ T20 ಫಾರ್ಮ್ಯಾಟಲ್ಲಿ ಏನು ಚೇಂಜಸ್ ಆಗಿದೆ ನೋಡೋಣ. ಅದು 2028ರ T20 ವರ್ಲ್ಡ್ ಕಪ್ಪಿಗೆ. ಸೊ ನ್ಯೂ ಫಾರ್ಮ್ಯಾಟ್ ಏನಿದೆ, ಸೊ ಟೋಟಲ್ ಗ್ರೂಪ್ ಸ್ಟೇಜಲ್ಲಿ 30 ಮ್ಯಾಚಸ್ ಆಗುತ್ತೆ. ಟೋಟಲ್ ಇರುವಂಥ ಟೀಮ್ಗಳು ಬಂದು 20 ಟೀಮ್ಗಳು. ಸೊ 20 ಟೀಮ್ ಗ್ರೂಪ್ ಸ್ಟೇಜಲ್ಲಿ ಆಡ್ತಾರೆ. ಸೊ ಹಿಂದೆ ಹೇಗಿತ್ತು ಅಂತಂದರೆ 4 ಗ್ರೂಪ್ ಮಾಡೋರು, 5 ಟೀಮ್ ಒಂದು ಗ್ರೂಪಲ್ಲಿರೋದು. ಅಲ್ಲಿಗೆ ಒಂದೊಂದು ಗ್ರೂಪಲ್ಲಿ 5 ಟೀಮ್ ಇರ್ತಾಯಿತ್ತು. ಸೊ 4 ಗ್ರೂಪ್ ಇರ್ತಾಯಿತ್ತು. ಬಟ್ ಈ ಸಲ ಒಂದು ಚೇಂಜ್ ಮಾಡಿದ್ದಾರೆ. 5 ಗ್ರೂಪ್ ಇರುತ್ತೆ, 4 ಟೀಮ್ ಒಂದು ಗ್ರೂಪಲ್ಲಿರುತ್ತೆ ಗ್ರೂಪ್ ಸ್ಟೇಜಲ್ಲಿ. 20 ಟೀಮ್ಸ್, 4 ಟೀಮ್ ಒಂದು ಗ್ರೂಪಲ್ಲಿ, ಒಟ್ಟು 5 ಗ್ರೂಪ್ ಇರುತ್ತೆ. A B C D E. ಇದು ಫಸ್ಟ್ ನ್ಯೂ ಫಾರ್ಮ್ಯಾಟಲ್ಲಿ. ಸೊ ಅದಾದಮೇಲೆ ಅಲ್ಲಿಂದ ಸೂಪರ್ 10 ಅಂತ ಆಗುತ್ತೆ. ಸೊ 2 ಗ್ರೂಪ್ಸ್ ಆಫ್ 5 ಅಂದರೆ ಈ 2 ಟೋಟಲ್ ಸೂಪರ್ 10ಗೆ 10 ಟೀಮ್ಗಳು ಬರ್ತವೆ. 5 ಗ್ರೂಪಿಂದ 2 ಟೀಮ್ ಬರುತ್ತೆ. ಒಂದೊಂದು ಗ್ರೂಪಿಂದ 2 ಬಂದು ಒಂದು ಸೂಪರ್ 10 ಅಂತ ಬರುತ್ತೆ. ಸೊ ಅಲ್ಲಿ ಸುಮಾರು 20 ಮ್ಯಾಚ್ ಆಡ್ತಾರೆ. ಈ ಫಸ್ಟ್ ಗ್ರೂಪ್ ಸ್ಟೇಜಲ್ಲಿ 30 ಮ್ಯಾಚ್ ಆಗುತ್ತೆ. ಅದಾದಮೇಲೆ ಸೂಪರ್ 10ಅಲ್ಲಿ ಈ 5 ಗ್ರೂಪಿಂದ 2 ಟೀಮ್ ಬರುತ್ತೆ, ಟಾಪ್ 2 ಟೀಮ್ಗಳು. ಆಗ ಸೂಪರ್ 10 ಆಗುತ್ತೆ. ಅಲ್ಲಿ 20 ಮ್ಯಾಚಸ್ ಆಗುತ್ತೆ. ಅದು ಒಂಥರ ರೌಂಡ್ ರಾಬಿನ್ ಲೀಗ್. ಎಲ್ಲರೂ ಕೂಡ ಎಲ್ಲರ ಮೇಲೆ ಆಡಬೇಕು. ಆ ಥರದ್ದೊಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಹಾಗೆ ಇಲ್ಲೊಂದು ಟ್ವಿಸ್ಟ್ ಇದೆ.
ಎಲಿಮಿನೇಟರ್ ಕೂಡ ಇಟ್ಟಿದ್ದಾರೆ, ಅದ್ರ ಬಗ್ಗೆ ಹೇಳ್ತೀನಿ ನಾನು. ಸೊ ಇದನ್ನು ನಾನು ಆರಂಭದಲ್ಲೇ ಹೇಳಬೇಕಾಗಿತ್ತು, ಬಟ್ ಸ್ಟಿಲ್ ಏನು ಟ್ವಿಸ್ಟ್ ಅನ್ನೋದು ನಿಮಗೆ ರಿವೀಲ್ ಆಗಬಾರ್ದು ಅಂತ ನಾನು ಈ ಹಂತದಲ್ಲಿ ಹೇಳ್ತಾ ಇದ್ದೀನಿ. ಸೊ ಎರಡೂ ಗ್ರೂಪಿಂದ ಸೂಪರ್ 10ಅಲ್ಲಿ ಟಾಪ್ ಟೀಮ್ ಇನ್ ಈಚ್ ಗ್ರೂಪ್ ಕನ್ಫರ್ಮ್ಸ್ ಇಟ್ಸ್ ಸ್ಪಾಟ್ ಇನ್ ದ ಸೆಮಿಫೈನಲ್ಸ್ ಅಂತ. ಸೊ ಈ ಸೂಪರ್ 10ಅಲ್ಲಿ ಟಾಪ್ 2 ಟೀಮ್ ಬರುತ್ತಲ್ವ, ಅವರು ಸೀದಾ ಸೆಮಿಫೈನಲ್ಸ್ಗೆ ಹೋಗ್ತಾರೆ. ಸೊ ಇದು ಕ್ಲಿಯರ್. ಆದರೆ ಈ ಸೂಪರ್ 10ಅಲ್ಲಿ ಸೆಕೆಂಡ್ 2 ಗ್ರೂಪ್ ಮಾಡಿರ್ತಾರೆ ಸೂಪರ್ 10ಅಲ್ಲಿ, ಅದನ್ನು ತಿಳಿಸ್ತೀನಿ ನಿಮಗೆ. 5 ಟೀಮ್ನ 2 ಗ್ರೂಪ್ ಅಲ್ವಾ. ಸೊ ಹಾಗಾಗಿ ಎ ಗ್ರೂಪ್ ಬಿ ಗ್ರೂಪ್ ಇದಿರುತ್ತೆ. ಸೊ ಎ ಗ್ರೂಪ್ನಲ್ಲಿ ಟಾಪ್ 1 ಟೀಮ್, ಬಿ ಗ್ರೂಪ್ನಲ್ಲಿ ಟಾಪ್ 1 ಟೀಮ್ ಸೀದಾ ಸೆಮಿಫೈನಲ್ ಹೋಗ್ತಾರೆ, ಕ್ವಾಲಿಫೈ ಆಗ್ತಾರೆ. ಈಗ ಮಜಾ ಇರೋದು ಇಲ್ಲಿನೇ. ಏನು ಅಂತಂದರೆ ಎ ಗ್ರೂಪ್ ಬಿ ಗ್ರೂಪ್ ಸೂಪರ್ 10ಅಲ್ಲಿ. ಸೊ ಈ ಗ್ರೂಪಲ್ಲಿ ಏನಾಗುತ್ತೆ ಅಂತಂದರೆ ಸೆಕೆಂಡ್ ಬರೋ ಟೀಮ್ ಎ ಗ್ರೂಪ್. ಫಾರ್ ಎಕ್ಸಾಂಪಲ್ ನಾನೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಎ ಗ್ರೂಪಲ್ಲಿ ಇಂಡಿಯಾ, ಬಿ ಗ್ರೂಪಲ್ಲಿ ಆಸ್ಟ್ರೇಲಿಯಾ ಹೋಗಿದ್ದಾರೆ, ಟಾಪ್ ಟೀಮ್ ಸೆಮಿಫೈನಲ್ ಹೋಗಿದ್ದಾರೆ, ಓಕೆನಾ. ಅದಾದಮೇಲೆ ಸೆಕೆಂಡ್ ಪ್ಲೇಸಲ್ಲಿ ಎ ಗ್ರೂಪಲ್ಲಿ ಇಂಡಿಯಾ ಜೊತೆ ಇಂಗ್ಲೆಂಡ್ ಇದೆ ಅಂದ್ಕೊಳ್ಳಿ, ಥರ್ಡ್ ಪ್ಲೇಸಲ್ಲಿ ಪಾಕಿಸ್ತಾನ ಇದೆ ಅಂತ ಅಂದ್ಕೊಳ್ಳೋಣ. ಈ ಕಡೆ ಸೌತ್ ಆಫ್ರಿಕಾ ಹಾಗೆ ನ್ಯೂಜಿಲೆಂಡ್ ಇದೆ ಅಂತ ಅಂದ್ಕೊಳ್ಳಿ. ಈಗ ಟಾಪ್ 2 ಇದೆಯಲ್ಲ ಇಂಗ್ಲೆಂಡ್ ಎ ಗ್ರೂಪಲ್ಲಿ, ಅದು ಇಲ್ಲಿ ನ್ಯೂಜಿಲೆಂಡ್ ಜೊತೆ ಆಡುತ್ತೆ. ಟಾಪ್ 3 ಈ ಕಡೆದು 3 ಟೀಮ್, ಥರ್ಡ್ ಟೀಮ್ ಜೊತೆಗೆ. ಇಲ್ಲಿ ಸೌತ್ ಆಫ್ರಿಕಾ ಜೊತೆಗೆ ಪಾಕಿಸ್ತಾನ ಆಡುತ್ತೆ, ಅವರ ಸೆಕೆಂಡ್, ಈ ಕಡೆ ಎ ಗ್ರೂಪ್ನ ಥರ್ಡ್. ಅರ್ಥ ಆಯ್ತಾ. ಸೊ ಇದು ಎಲಿಮಿನೇಟರ್ ಅಂತ ಇಟ್ಟಿದ್ದಾರೆ ಇವರು. ಸೊ ಅಂದರೆ ಎಲಿಮಿನೇಟರ್ ಹೋಗೋಕ್ಕೆ ಮುಂಚೆ ಸೊ ಇವರಿಬ್ಬರು ಆಡಿ ಸೆಮಿಫೈನಲ್ಸ್ಗೆ ಹೋಗ್ತಾರೆ. ಇದರಲ್ಲಿ ಯಾರು ಒಂದು ಟೀಮ್ ವಿನ್ ಆಗುತ್ತೆ ಅವರು ಸೆಮಿಫೈನಲ್ ಆಡ್ತಾರೆ. ಸೊ ಮೇ ಬಿ ಆ ಟಾಪ್ 2 ಟೀಮ್ ಹೋಗಿರುತ್ತಲ್ಲ ಇಂಡಿಯಾ ಆಸ್ಟ್ರೇಲಿಯಾ, ಅವ್ರ ಜೊತೆಗೆ ಈ ಆಮೇಲೆ ಕ್ವಾಲಿಫೈ ಆಗುವಂಥ 2 ಟೀಮ್ಗಳು ಆಡ್ತಾರೆ. ಎಲಿಮಿನೇಟರ್ 1, ಎಲಿಮಿನೇಟರ್ 2 ಅಂತ ಇಟ್ಟಿದ್ದಾರೆ. ಸೊ ಈ ಥರದೊಂದಷ್ಟು ಪ್ಲ್ಯಾನ್ಗಳಿದೆ ಅವ್ರದ್ದು. 2 ಮ್ಯಾಚ್ ಆಗುತ್ತೆ ಅಲ್ಲಿ. ಸೊ ಇಲ್ಲಿ ಟಾಪ್ ಟೀಮ್ಗಳು ಸೆಮಿಫೈನಲ್ ಹೋಗುತ್ತೆ. ಸೊ ಫೈನಲ್ ಇದೆ. ಆದಷ್ಟು ನಾನು ಸಿಂಪ್ಲಿಫೈ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ. ಸೊ ಹೆಂಗೂ ಗ್ರಾಫಿಕ್ಸ್ ಇರುತ್ತೆ, ಅದನ್ನು ಒಂದ್ಸಲ ನೋಡಿ. ಓಲ್ಡ್ ಫಾರ್ಮ್ಯಾಟ್ ಏನಿತ್ತು, ಹಿಂದೆ ಎಲ್ಲ ಸೆಮಿಫೈನಲ್ 2 ಆಗ್ತಿತ್ತು, ಆಮೇಲೆ ಸೀದಾ ಫೈನಲ್ ಹೋಗ್ತಾ ಇದ್ವಿ. ಎಲಿಮಿನೇಟರ್ ಇರಲಿಲ್ಲ, ಬಟ್ ಈ ಸಲ ಎಲಿಮಿನೇಟರ್ ಕೂಡ ಇದೆ. IPL ಥರನೇ ಫಾರ್ಮ್ಯಾಟ್ ಬಂದಿದೆ. ಓವರಾಲ್ ನೀವು ನೋಡಿದ್ರೆ ಇಷ್ಟು ಮ್ಯಾಚ್ಗಳಾಗುತ್ತೆ. ಸೊ ನಾನು ಎಷ್ಟು ಮ್ಯಾಚ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ತೀನಿ ICC ಒಂದು ಪೇಜನ್ನು ಚೆಕ್ ಮಾಡೋ ಮೂಲಕ. ಯಾಕಂದರೆ ಅದರಲ್ಲಿ ಡೀಟೇಲಾಗಿ ತಿಳಿಸಿದ್ದಾರೆ ಅವರು ಎಷ್ಟೆಷ್ಟು ಮ್ಯಾಚ್ ಆಗುತ್ತೆ ಏನೇನು ಅಂತ. ಸೊ ICCಯ ಪೇಜ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಹಿಂದಿದ್ದು ಏನಿತ್ತು ಅದರ ಡಿಫ್ರೆನ್ಸ್ ಏನು ಅನ್ನೋದ್ರ ಬಗ್ಗೆ ಕೂಡ ಅವ್ರು ತಿಳಿಸಿದ್ದಾರೆ. ಸೊ ICC ಪೇಜ್ ಓಪನ್ ಆಗ್ತದೆ. ಜಸ್ಟ್ ಅ ಮಿನಿಟ್. ಓಕೆ, ಟೋಟಲ್ 55 ಮ್ಯಾಚ್ ಇರುತ್ತೆ ಇಡೀ ಸೀಸನಲ್ಲಿ. ಸೊ ODI ವರ್ಲ್ಡ್ ಕಪ್ಪಲ್ಲಿ. ಸೊ ಅದನ್ನೊಂದು ಹೇಳಿದ್ದಾರೆ ಅವರು. ಹಿಂದೆ ಕೂಡ ಅಷ್ಟೇ ಮ್ಯಾಚ್ ಆಗ್ತಾಯಿತ್ತು, 20 ಟೀಮ್ಗಳು ಭಾಗವಹಿಸ್ತಾ ಇದ್ವು. T20 20. ಹಾಗೆ ಒನ್ ಡೇಯಲ್ಲಿ 14 ಟೀಮ್ಗಳು ಭಾಗವಹಿಸ್ತವೆ. ಟೋಟಲ್ ಆಗುವಂಥ ಮ್ಯಾಚ್ಗಳ ಸಂಖ್ಯೆ ಮೆನ್ಷನ್ ಮಾಡಿಲ್ಲ ಅವರು. ಫೈನ್. ಸೊ ಓವರಾಲ್ ಇಷ್ಟು 13 ಮ್ಯಾಚ್ ಆಡಲೇಬೇಕು ಒನ್ ಡೇ ಕ್ರಿಕೆಟಲ್ಲಿ. ಸೊ T20 ಸ್ವಲ್ಪ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸೊ ನಿಮ್ಗೇನು ಅನಿಸುತ್ತೆ ಈ ಬದಲಾವಣೆ? ಎಲಿಮಿನೇಟರ್ನ ಕೂಡ ತಂದಿರೋದು, ಸೊ ಹಾಗೆ ಈ ಸೂಪರ್ 7ನ ಮಾಡಿರೋದು, ಎಲ್ಲ ಬದಲಾವಣೆಗಳು ಇಂಟ್ರೆಸ್ಟಿಂಗ್ ಅನಿಸ್ತಾ ನಿಮಗೆ? ಸೊ ಇದರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ. ಸೊ ICCಯ ಹೊಸ ಬದಲಾವಣೆ, ಒಂದು ಕಡೆ ODIನ 40 ಓವರ್ಸ್ ತರ್ತಾರೆ ಅನ್ನೋ ಚರ್ಚೆಯ ನಡುವೆ ಈ ಒಂದು ಬದಲಾವಣೆಯನ್ನು ಮಾಡಿದ್ದಾರೆ T20 ಹಾಗೆ ಒನ್ ಡೇ ವರ್ಲ್ಡ್ ಕಪ್ಪಲ್ಲಿ. ಧನ್ಯವಾದ.